ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸವಿಸ್ತಾರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾನಿವತ್ತು ಮಾಡ್ತಾರಂತಹ ರೆಸಿಪಿ ಮೊಟ್ಟೆ ಪಪ್ಸ್. ಸಾಮಾನ್ಯವಾಗಿ ಬೇಕ್ರಿಗಳಲ್ಲಿ ಒಂದು ಮೊಟ್ಟೆ ಪಪ್ಸಿಗೆ 25ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 30 ರೂಪಾಯಿ ಕೊಟ್ಟು ನಾವು ಆ ಮೊಟ್ಟೆ ಪಪ್ಸ್ನ ತಿನ್ನೋ ಬದಲು ಮನೆಯಲ್ಲಿಯೇ ಶುಚಿಯಾಗಿ, ರುಚಿಯಾಗಿ, ಬಿಸಿ ಬಿಸಿಯಾಗಿ, ಕ್ರಿಸಿಪಿಯಾಗಿ ಮನೆ ಮಂದಿ ಎಲ್ಲ ಮಾಡಿಕೊಂಡು ಸಾಸ್ ಜೊತೆಗೆ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 2 ಬಟ್ಟಲ್ ಆಗುವಷ್ಟು ಮೈದಾವನ್ನು ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಸೊ ಕಲಿಸ್ಕೊಂಡ ನಂತರ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು 2 ಗಂಟೆಗಳ ಕಾಲ ಮುಚ್ಚಿಡಬೇಕಾಗುತ್ತೆ. ಮುಚ್ಚಿಟ್ಟ ನಂತರ 2 ಗಂಟೆಗಳ ನಂತರ ಒಂದು 4 ಪಾರ್ಟ್ಸ್ ಆಗಿ ಮಾಡಿಕೊಂಡು ಇದನ್ನು ನಾವು ಇವಾಗ ಏನು ಮಾಡಬೇಕು ಅಂದರೆ ಸಪ್ರೇಟಾಗಿ ತಗೊಬೇಕಾಗುತ್ತೆ. ಸಪ್ರೇಟಾಗಿ ತೆಗೆದುಕೊಂಡ ನಂತರ ಒಂದು ಗಾಜಿನ ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಮೆಲ್ಟ್ ಮಾಡ್ಕೊಂಡಿರುವಂತಹ ಬಟರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ಪಾರ್ಟ್ಸ್ ಆಗಿ ಮಾಡಿಟ್ಕೊಂಡಿದ್ದೀವಲ್ಲ 4 ಉಂಡೆಗಳನ್ನು, ಅದನ್ನು ನಾವು ಇದರೊಳಗಡೆ ಹಾಕಿ ಅದು ಚೆನ್ನಾಗಿ ನೆನೆಯುವವರೆಗೆ ಬಿಡಬೇಕಾಗುತ್ತೆ. ಎಲ್ಲ ಪಾರ್ಟ್ಸ್ಗಳು ಕೂಡ 2 ಕಡೆ ಸೈಡು ಕೂಡ ಚೆನ್ನಾಗಿ ಅದನ್ನು ಅದ್ದಿ ಇಡ್ತಾಯಿದ್ದೀನಿ. ಇದನ್ನು ಕೂಡ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ಬೋದು. ಇದಕ್ಕೆ ನೀವು ಎಣ್ಣೆ ಕೂಡ ಸೇರಿಸ್ಕೊಬೋದು. ಬಟರ್ ಜೊತೆಗೆ ಎಣ್ಣೆ ಕೂಡ ಸೇರಿಸ್ಕೊಂಡು ನೆನೆಯೋದಕ್ಕೆ ಇಡೋಕ್ಕೆ ಬಿಡ್ಬೋದು. ನಾವು ಲೇಯರ್ ಮಾಡಬೇಕು, ಪಪ್ಸು ಕ್ರಿಸಿಪಿಯಾಗಿ ಬಿಡಬೇಕಂದ್ರೆ ಇದು ಈ ಹಂತದಲ್ಲಿ ನಾವು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ 2 ಗಂಟೆಗಳ ಕಾಲ ಇದನ್ನೇ ಎತ್ತಿಡ್ತಾ ಇದ್ದೀನಿ. ತದನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡು ಉದ್ದುದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಬಾಡಿಸ್ಕೊಬೇಕು. ತದನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ಗರಂ ಮಸಾಲ, ಕೊರಿಯಂಡರ್ ಪೌಡರು, ಪೆಪ್ಪರ್ ಪೌಡ್ರು, ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ರೆಡಿ ಮಾಡಿಕೊಂಡ ನಂತರ 2 ಗಂಟೆಗಳ ಆದ ನಂತರ ಬೌಲಲ್ಲಿ ಇರುವಂತಹ ಉಂಡೆಗಳನ್ನು ತೆಗೆದು ಈ ರೀತಿಯಲ್ಲಿ ಲಟ್ಟಿಸ್ಕೊಂಡು ಆಮೇಲೆ ಕೈನ ಸಹಾಯದಿಂದ ಅದನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ. ತುಂಬ ಅದು ತೆಳ್ಳಗೆ ಬರುತ್ತೆ. ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ ತೆಳ್ಳಗೆ, ತುಂಬಾ ತೆಳ್ಳಗೆ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ತಾ ನೋಡಿ ಎಲ್ಲ ಕಡೆಯಿಂದನೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಆಮೇಲೆ ಇದು 4 ಪದರಗಳಾಗಿ 4 ಸೈಡು ಕೂಡ ಈ ಥರ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ರೆಕ್ಟ್ಯಾಂಗುಲರ್ ಶೇಪಿಗೆ ತೊಗೊಂಬಂದು ಅದನ್ನು ಚೆನ್ನಾಗಿ ನಾವು ಏನು ಮಾಡಬೇಕು, ಲಟ್ಟಣಿಗೆ ತೊಗೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಪ್ರೆಸ್ ಮಾಡಿದ ನಂತರ ಅದಕ್ಕೆ ನಾವು ಏನು ಮಾಡಬೇಕು, ಸ್ಟಫಿಂಗ್ನ ಇಡಬೇಕಾಗುತ್ತೆ. ರೆಡಿ ಮಾಡ್ಕೊಂಡಿರುವಂತಹ ಈ ರೀತಿಯಾಗಿ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ಇಟ್ಟು ತದನಂತರ ಅರ್ಧ ಮೊಟ್ಟೆಯನ್ನು ಅದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. 4 ಕಡೆ ಈ ರೀತಿಯಾಗಿ ಅದನ್ನು ಕ್ಲೋಸ್ ಮಾಡ್ಕೊಬೇಕು. ಸೊ ಸೆಂಟರಲ್ಲಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು, ಓಪನ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲವನ್ನು ಇದೇ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 4 ಪಪ್ಸ್ ಆಗಿದೆ. ಇವಾಗ ನಾವು ಏನು ಮಾಡಬೇಕು, ಒಂದು ಮೊಟ್ಟೆಯನ್ನು ಒಡೆದುಕೊಂಡು ಅದಕ್ಕೆ ಫುಲ್ಲು ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮೊಟ್ಟೆಯನ್ನು ಈ ರೀತಿಯಾಗಿ ಸವರ್ಕೊಳ್ಬೇಕು. ಅಂದರೆ ಶೈನಿಂಗ್ ಯಾಕೆ ಈ ರೀತಿ ಸವರಬೇಕು ಅಂದರೆ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಲ್ಲ ಮೊಟ್ಟೆ ಪಪ್ಸ್ಗೆ ಸವರಿದ ನಂತರ ಇದನ್ನು ನಾವು ಈಗ ಚೆನ್ನಾಗಿ ಬೇಕ್ ಮಾಡಬೇಕಾಗುತ್ತೆ. ಓವನ್ನಲ್ಲಿ 180 ಡಿಗ್ರಿಯಲ್ಲಿ ಒಂದು 25ರಿಂದ 30 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಕ್ ಮಾಡ್ಕೊಬೇಕು. ಇದನ್ನು ನಾವು ಸೀಸಕ್ಕೆ ಹೋಗಬಾರ್ದು. ತುಂಬಾ ಬೇಕ್ ಮಾಡಿದ್ರೆ ಇದೇನಾಗ್ಬಿಡುತ್ತೆ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ.
ಸರಿಯಾದ ಸಮಯದಲ್ಲಿ ಇದನ್ನು ಚೆನ್ನಾಗಿ ಬೇಕ್ ಮಾಡ್ಕೊಬೇಕು. ಬೇಕ್ ಮಾಡಿ ತೆಗೆದ್ರೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸವಿಯಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಪಪ್ಸು. ಸೊ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಮನೆ ಮಂದಿಯೆಲ್ಲ ಕೂತ್ಕೊಂಡು ಆರಾಮಾಗಿ ಇದನ್ನು ಸಾಸ್ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಒಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.